ಲೇಕ್ ಅಟ್ಯಾಚ್ ಸರ್ ಇದು. ಕಪಿಲಾ ನದಿಯಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ, ಅದು ನದಿ ಬರುತ್ತೆ ಸರ್. ಈ ನದಿ ಪಕ್ಕದಲ್ಲೇ ನಿಮಗೆ ಒಂದು 15 ಗುಂಟೆ ಖರಾಬ್ ಬರುತ್ತೆ. ಅಂದರೆ 15 ಗುಂಟೆ ಖರಾಬು. ಇಲ್ಲಿ ಏನು ಕಾಣಿಸ್ತಾ ಇದೆ ಭತ್ತ ಹಾಕಿದಾರಲ್ಲ, ಇದೆಲ್ಲ 15 ಗುಂಟೆ ಖರಾಬು. ಅಲ್ಲಿ ವೈಟ್ ಕಾಣಿಸ್ತಿಲ್ಲ, ಅದೇ ನದಿ, ಕಪಿಲಾ ನದಿ. ಯಾವಾಗಲೂ ಸುಮ್ಮನೆ ನೀರು ಹರಿತಾನೆ ಇರುತ್ತೆ 24x7. ನೋಡಿ ಇದೆಲ್ಲ ಇದು ಏನು ಕಾಣಿಸ್ತಿದೆ 1 ಎಕರೆ 10 ಗುಂಟೆ ಇದು RTC ಬರುತ್ತೆ. ಅಂದರೆ ನಿಮ್ಮ ತಗೊಳ್ಳೋರಿಗೆ ನಿಮಗೆ ಇದು ಖರಾಬ್ ಬರುತ್ತೆ, 15 ಗುಂಟೆ ಖರಾಬು. ಲೇಕ್ ಅಟ್ಯಾಚ್ಡ್ ಜಾಗ. ಮುಂದ್ಗಡೆ ಇದು ಟಾರ್ ರೋಡ್ಗೆ ಅಂಟ್ಕೊಂಡಂಗೆ ಇದು ಬಾಳೆ ಹಾಕಿದ್ದಾರೆ ಸರ್. ಇದು ಪೂರ್ತಿ ಇದು 1 ಎಕರೆ 10 ಗುಂಟೆ ಬಾಳೆ ಹಾಕಿದ್ದಾರೆ. ಪರ್ ಗುಂಟೆ 2.5 ಲಕ್ಷ ಹೇಳ್ತಾರೆ. ಕುಂತ್ಕೊಂಡ್ರೆ ಒಂದು ಸ್ವಲ್ಪ ಲೈಟ್ ನೆಗೋಷಿಯಬಲ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಈ ನದಿಗೆ ಅಟ್ಯಾಚ್ ಆದಂಗೆ ಅವರು ನೀರು ತಗೊಂಡಿದ್ದಾರೆ. ಇಲ್ಲಿಂದನೇ ನೀರು ತಗೊಂಡು ಇಲ್ಲಿ ಇದಕ್ಕೆ ವ್ಯವಸಾಯ ಮಾಡ್ತಾಯಿದ್ದಾರೆ. 24x7 ನೀರು ಸರ್, ಯಾವಾಗಲೂ ನೀರು ಇರುತ್ತೆ. ನಿಮಗೆ ಇದೇನು ಕಾಣಿಸ್ತಿದೆ ಪೂರ್ತಿ ಎಂಟೈರ್ ಬಾಳೆ. ಇದು 1 ಎಕರೆ 10 ಗುಂಟೆ ರೋಡ್ಗೆ ಅಟ್ಯಾಚ್ ಆಗಿದೆ. ಸೂಪರ್ ಜಾಗ ಸರ್ ಇದು. ಅದು ವೈಟ್ ಕಾಣಿಸ್ತಿಲ್ಲ, ಅದೇ ನದಿ ಸರ್, ಕಪಿಲಾ ನದಿ. ಅಂದರೆ ಮೈಸೂರಿಗೆ ಒಂದು 30 ಕಿಲೋಮೀಟರ್. ನೋಡಿ ಇವರು ಪಂಪ್ ಹೌಸ್ ಮಾಡಿಕೊಂಡಿದ್ದಾರೆ. ಇದು ಕಪಿಲಾ ನದಿ ಅಂತ ಬರ್ತಕ್ಕಂಥ ನೀರು. ಅಂದರೆ ಇದನ್ನ ಅವರು ಪಂಪ್ ಹೌಸ್ ಇದು ಮಾಡಿ ನೀರೆಲ್ಲ ಕಡೆ ಡ್ರಿಪ್ ಅಲಿಗೇಷನ್ ಮಾಡಿಬಿಟ್ಟಾರೆ. ಸುತ್ತ ಬಾಳೆ ಸರ್ ಇದು. ನಿಮಗೆ ನೆಕ್ಸ್ಟು ಟಾರ್ ರೋಡ್ ತೋರಿಸ್ಕೊಡ್ತೀನಿ. ನೋಡಿ ಸರ್, ಇಲ್ಲಿ ಮುಂದೆ ನೀರು ಹರಿತದೆ, ನೀರು ಬೇಕು ಅಂದರೆ. ನೋಡಿ ಇದು ಬಸ್ ರೋಡು. ನೋಡಿ ಯಾವಾಗಲೂ ಬಸ್ಸು ತಿರ್ಗಾಡಕ್ಕಂಥ ದೊಡ್ಡ ರೋಡು ಸರ್ ಇದು. ಇದು ಮೈಸೂರಿಗೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಇದೇ ಥರ ಹೈವೇ ರೋಡು. ಬೆಂಗಳೂರಿಂದ ಬರ್ಬೇಕಾದ್ರೆ ನಿಮ್ಗೆ ಇದೇ ಥರ ಹೈವೇ ರೋಡ್. ನೋಡಿ ಸರ್, ಇಂಟ್ರೆಸ್ಟ್ ಇದ್ದರೆ ಮಾಡಿ ಸರ್.